ನಿನ್ನೆ ನಮ್ಮಪ್ಪನ 5 ವರ್ಷ ಸಿಎಂ ಅಂತೇಳಿ ಹೈಕಮಾಂಡ್ ಕೂಡ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡೋಣ ಸರ್, ಯಾಕಂದ್ರೆ ಇವಾಗ ಹೈಕಮಾಂಡ್ ಅಂದ್ರೆ ಇವತ್ತು ಸಿದ್ದರಾಮಯ್ಯರ ಮಗ ಯತೀಂದ್ರವ್ರು ಇದ್ದಂತೆ. ಆಲ್ರೆಡಿ ನಾನು ಹೇಳ್ತಾ ಇಲ್ಲ ಈ ಮಾತು, ಸ್ವತಃ ಅವ್ರ ಪಕ್ಷದ ಉಪಮುಖ್ಯಮಂತ್ರಿಗಳು, ಭವಿಷ್ಯದ ಮುಖ್ಯಮಂತ್ರಿಗಳು ಅವರೇ ಅವ್ರ ಬಾಯಲ್ಲಿ ಹೇಳಿಕೆ ಹೇಳಿರೋಂಥದ್ದು. ನಮ್ಮ ಹೈಕಮಾಂಡು ಯತೀಂದ್ರವರೇ ಅಂತ ಹೇಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂಗಾಗಿ ಒಂದು ಕಡೆ ಅವರು ಡಿ ಕೆ ಶಿವಕುಮಾರ್ ಹಿಂಬಾಲಕರು ಏನು ಹೇಳ್ತಾ ಇದಾರ, ಇಲ್ರಿ ಆಲ್ರೆಡಿ ಇವತ್ತು ಈ ಬಜೆಟ್ ಅನ್ನು ಕಂಪ್ಲೀಟ್ ಆದ್ರೆ ಮೋಸ್ಟ್ಲಿ ದೇವರಾಜ್ ಅರಸರು ದಾಖಲೆಯನ್ನು ಮುರಿದಂತ ಆಗ್ತದಂತೆ. ಹಂಗಾಗಿ ಅವರು ಯಾರು ನಮ್ಮ ದಾವಣಗೆರೆಯ ಬಸವರಾಜ್ ಅವರು, ಆ ರಾಮನಗರದ MLA ಅವರೆಲ್ಲರೂ, ಶೇಖ್ ಅನ್ನಂತವ್ರು ಅವರೆಲ್ಲರೂ ಕೂಡ ಹೇಳಿಕೆ ಕೊಟ್ಟಾರೆ. ಆಲ್ರೆಡಿ ಇಕ್ಬಾಲ್ ಹುಸೇನ್ ಅವರೆಲ್ಲ ಕೂಡ ಆಲ್ರೆಡಿ ಒಂದು ಡೇಟ್ ಕೊಟ್ಟಿದ್ವಿ, ಈ ಡೇಟ್ ಕೊಟ್ಟಿದ್ವಿ, ಇನ್ನು ಈ ಡೇಟ್ ಅಂತ 100% ತಪ್ಪಲ್ಲ ಅನ್ನಂತ. ಹಂಗಾಗಿ ಏನ್ ಬೇಕಾದ್ರೆ ಮಾಡ್ತೀವಿ. ಒಟ್ಟು ನಾವಂತೂ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಅವರು ಹೈಕಮಾಂಡ್ ಅವರೇ ಯತೀಂದ್ರರಾಗಿರೋ ಕಾರಣ, ಇವತ್ತು ಅವರೇ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿರೋ ಕಾರಣ, ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಾರೆ. ಡಿ ಕೆ ಶಿವಕುಮಾರ್ ಅವರೇ ಅವ್ರಿಗೆ ಕೂಡ ಒಪ್ಪಿರೋ ಕಾರಣ ಮುಂದಿನ ದಿನಗಳಲ್ಲಿ ನನಗೆ ಬಹುಶಃ ಗೊತ್ತಿರೋಂಥ ಪ್ರಕಾರ ಏನ್ ಬೇಕಾದ್ರೆ ಕೂಡ ಅದು ಆಗ್ಬೋದು. ಅಲ್ಲ, ಏನಾಗುತ್ತೆ ಅನ್ನೋಂಥ ವಿಚಾರ ಸಮಯಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕಾಯ್ಬೇಕಾಗ್ತಿದೆ. ಬಹುಶಃ ಅದು ಏನೋ ಒಂದು ಏನಾದ್ರೂ ಆಗ್ಬೋದು, ಏನನ್ನ ಒಂದು ಹಾಗೆ ಆಗುತ್ತೆ. ಅದರಲ್ಲಿ ಬೇರೆ ಪ್ರಶ್ನೆ. ಸರ್ಕಾರಕ್ಕೆ ಆಯುಷ್ ಇಲ್ಲ ಅಂತೀರಾ? ಅಂದ್ರೆ ಸರ್ಕಾರಕ್ಕೆ ಆಯುಷ್ ಅನ್ನೋದಕ್ಕಿಂತ ಬಹುಶಃ ಎಲ್ಲಾ ಕ್ರೆಡಿಬಿಲಿಟಿಗಳಲ್ಲಿ ಕಳ್ಕೊಂಡಿದೆ, ಜನರ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದೆ. ಹಂಗಾಗಿ ಅವರಲ್ಲಿ ಗೊಂದಲಗಳು ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ, ಕರಪ್ಷನ್, ಅದು ಇದು ಏನ್ ಅತ್ಯಾಚಾರಗಳು ಈ ರಾಜ್ಯದಲ್ಲಿ ಸುಮ್ಮನೆ ಲೂಟಿ ಮಾಡ್ತಾ ಇದಾರ. ಏನಂತ ಹೇಳಿದ್ರೆ ಹೈಕಮಾಂಡ್ ಅನ್ನೋದು ಹೆಸರನ್ನು ಹೇಳ್ಕೊಂಡು ರಾಜ್ಯದಲ್ಲಿ ಕೆಲವು ಮಂದಿ ನಾಯಕರು ಎಲ್ಲರೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಗರದಲ್ಲಿ ಇದ್ದಂಥವ್ರು, ಬಹಳಷ್ಟು ಕಡೆ ಇದ್ದಂಥವ್ರು, ಅವರು ಏನು 136 ಮಂದಿ ಸಂಖ್ಯೆಗೆ ಇದ್ದಂಥ ಎಲ್ಲ ಶಾಸಕರು ಎಲ್ಲರೂ ಕೂಡ ಏನಪ್ಪ ಮುಂದಕ್ಕೆ ಸರ್ಕಾರ ಅಂತ ಬರಕ್ಕಂತ ನಮಗೆ ಅವಕಾಶಗಳು ಕಾಣ್ತಾ ಇಲ್ಲ. ನಾವು ರೊಕ್ಕ ಮಾಡ್ಬೇಕಂತ ಹೇಳಿ ಕುಂತಾರ. ನನ್ಗೆ ಗೊತ್ತಿರೋ ಪ್ರಕಾರ ಈ ಸರ್ಕಾರದ ಆಯುಷ್ ಬಹಳ ಕಡಿಮೆ ಇದೆ. ಏನು 50 ಜನ ಟೂರ್ ಹೋಗ್ತಾರೆ ಸರ್, ಫಾರಿನ್ ಟೂರ್ ಹೋಗ್ತಾರೆ.